ತಮಿಳುನಾಡು ಚುನಾವಣೆಯಲ್ಲಿ ನಟ ವಿಜಯ್ಗೆ ವೋಟ್ ಹಾಕಲು ಸಾಧ್ಯವಾಗಲಿಲ್ಲ ಎಂದು ಯುವತಿಯೊಬ್ಬಳು ಕಣ್ಣೀರು ಹಾಕಿರುವ ವಿಡಿಯೋ ವೈರಲ್ ಆಗಿದೆ. ಮಲೇಷ್ಯಾದಿಂದ ಕೆಲಸ ಮುಗಿಸಿ ವಾಪಸ್ ಬರುವಾಗ ಫ್ಲೈಟ್ ಮಿಸ್ ಆದ ಕಾರಣ ಆಕೆಗೆ ಮತ ಚಲಾಯಿಸಲು ಸಾಧ್ಯವಾಗಿಲ್ಲ. ತಮಿಳುನಾಡಿನಲ್ಲಿ ಇವತ್ತು ಮತದಾನದ ದಿನ. ಯಾರು ಅಧಿಕಾರಕ್ಕೆ ಬರ್ತಾರೆಂದು ಇಡೀ ರಾಜ್ಯವೇ ಕುತೂಹಲದಿಂದ ಕಾಯ್ತಿದೆ. ಅದರಲ್ಲೂ ನಟ ವಿಜಯ್ ಮೊದಲ ಬಾರಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಈ ಚುನಾವಣೆ ಇನ್ನಷ್ಟು ವಿಶೇಷವಾಗಿದೆ. ಇದೇ ಹೊತ್ತಲ್ಲಿ ತನ್ನ ನೆಚ್ಚಿನ ನಟ ವಿಜಯ್ಗೆ ವೋಟ್ ಹಾಕೋಕ್ಕಾಗಲಿಲ್ಲ ಅಂತ ಯುವತಿಯೊಬ್ಬಳು ಕಣ್ಣೀರು ಹಾಕಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಕೆಲಸದ ನಿಮಿತ್ತ ಮಲೇಷಿಯಾಗೆ ಹೋಗಿದ್ದ ಈ ಯುವತಿ ವಾಪಸ್ ಬರುವಾಗ ಫ್ಲೈಟ್ ಮಿಸ್ ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಅವರಿಗೆ ವೋಟ್ ಹಾಕಲು ಸಾಧ್ಯವಾಗಿಲ್ಲ. ವಿಜಯ್ಗೆ ಮತ ಚಲಾಯಿಸಲೆಂದೇ ಅವರು ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ತಾಯ್ನಾಡಿಗೆ ಬರುವ ವಿಮಾನವನ್ನು ತಪ್ಪಿಸಿಕೊಂಡಿದ್ದಾರೆ. ಒಂದು ವೋಟ್ ನನ್ನಿಂದ ತಪ್ಪಿತು. ತನ್ನ ನೆಚ್ಚಿನ ನಟನ ರಾಜಕೀಯದ ಮೊದಲ ಹೆಜ್ಜೆಗೆ ಬೆಂಬಲ ನೀಡಲು ಆಗಲಿಲ್ಲ ಎಂಬ ನೋವಿನಲ್ಲಿ ಅವರು ಕಣ್ಣೀರು ಹಾಕಿದ್ದಾರೆ. ನಾನು ಕೆಲಸದ ಮೇಲೆ ಮಲೇಷಿಯಾಕ್ಕೆ ಬಂದಿದ್ದೆ. ಆದರೆ ನನ್ನ ತಪ್ಪಿನಿಂದ ಫ್ಲೈಟ್ ಮಿಸ್ ಆಯಿತು. ತಪ್ಪು ನನ್ನದೇ. ವೋಟ್ ಹಾಕೋಕೆ ಊರಿಗೆ ಬರೋಕ್ಕಾಗಲಿಲ್ಲ. ನನ್ನ ಒಂದು ವೋಟ್ನಿಂದ ಏನಾಗುತ್ತೆ ಅಂತ ಕೆಲವರು ಕೇಳಬಹುದು. ಆದರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಅವರಿಗೆ ಭರವಸೆ ನೀಡುವ ದಾರಿ ಇದಾಗಿತ್ತು. ಆದರೆ ಅದನ್ನೇ ನಾನು ಕಳೆದುಕೊಂಡು ನಿಂತಿದ್ದೇನೆ. ಇದನ್ನ ಒಪ್ಪಿಕೊಳ್ಳೋಕಾಗ್ತಿಲ್ಲ ಎಂದು ಆ ಯುವತಿ ವಿಡಿಯೋದಲ್ಲಿ ಕಣ್ಣೀರು ಹಾಕಿದ್ದಾರೆ. ಹಾಗೆಯೇ ವಿಜಯ್ ಬಳಿ ಕ್ಷಮೆಯನ್ನು ಕೇಳಿದ್ದಾರೆ. ಅಲ್ಲದೆ ಈ ಘಟನೆಗೆ ಸಂಬಂಧಿಸಿದ ಟ್ವೀಟ್ ಕೂಡ ವೈರಲ್ ಆಗಿದೆ. ಮಲೇಷಿಯಾದಿಂದ ವಿಜಯ್ಗೆ ವೋಟ್ ಹಾಕಲು ಫ್ಲೈಟ್ ಮಿಸ್ ಮಾಡಿಕೊಂಡು ಕಣ್ಣೀರು ಹಾಕಿದ್ರು. ಆದರೆ ಧೈರ್ಯ ಬಿಡಲಿಲ್ಲ. ಎಲ್ಲ ಅಡೆತಡೆಗಳನ್ನು ದಾಟಿ ಕೊನೆಗೂ ಮನೆಗೆ ಬಂದು ಮತ ಚಲಾಯಿಸಿದ್ದಾರೆ ಎಂದು ಏಪ್ರಿಲ್ 22, 2026 ದಿನಾಂಕದ ಟ್ವೀಟ್ನಲ್ಲಿ ಹೇಳಲಾಗಿದೆ. ಇನ್ನು ತಮಿಳುನಾಡಿನಲ್ಲಿ ನಟ ಅಜಿತ್ ಮೊದಲನೆಯವರಾಗಿ ಮತ ಚಲಾಯಿಸಿದ್ರು. ಅವರ ನಂತರ ತ್ರಿಷಾ, ವಿಕ್ರಮ್, ಧ್ರುವ್ ವಿಕ್ರಮ್, ಜೈರಾಮ್, ಪಾರ್ವತಿ, ಕಾಳಿದಾಸ್ ಜೈರಾಮ್ ಮತ್ತು ರಜನಿಕಾಂತ್ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ತಮ್ಮ ಹಕ್ಕು ಚಲಾಯಿಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.